ಹಾಯ್ ಎಲ್ರಿಗೂ ಸ್ಯಾಮ್ಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಶಮಿತಾ ಸುಮನ್. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಇವತ್ತಿನ ವ್ಲಾಗ್ನ ಫಸ್ಟ್ ಟೈಮ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಓಕೆ, ಇವತ್ತು ಪೂಜೆ ಮಾಡಿ ರೆಡಿ ಆದೆ. ಹಾಗೆ ಹಿಂದೆಗಡೆ ಓಡಾಡ್ಕೊಬರೋಣ ಅಂತ ಹೋದಾಗ ಅಲ್ಲೊಂದು ಮೇಕೆ ಮರಿ ಇತ್ತು, ಇಟ್ಕೊಳ್ಳೋಕ್ಕೆ ಅಂತ ಹೋದೆ, ಓಡ್ಬಿಡ್ತು. ಓಕೆ, ನಾನು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಯಿಂದ ಹೊರಟ್ವಿ. ಹಾಗೆ ಒಂದೊಂದು ಕ್ಲಿಪ್ಸ್ಗಳನ್ನ ತೊಗೊಂಡ್ವಿ, ಆ ಮೆಮೊರಿ ಸಿಗಿರಲಿ ಅಂತ. ನಮ್ಮ ಮನೆ ದೇವ್ರು ಬಂದು ಎಡಳ್ಳಿ ಸಿದ್ದೇಶ್ವರ. ಇವತ್ತು ಒಂದು ಸ್ಪೆಷಲ್ ಡೇ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋದ್ರೇ ನೆಮ್ಮದಿ ಅಂತ ಅನ್ನಿಸ್ತು. ಒಳಗಡೆ ಹೋದ್ವಿ, ದೇವಸ್ಥಾನದ ಒಳಗಡೆ. ಅಲ್ಲಿ ಪೂಜೆ ಮಾಡಿಸಿ ಪ್ರದಕ್ಷಿಣೆ ಬಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ದೇವ್ರನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ದೇವಸ್ಥಾನದಿಂದ ಹೊರಟ್ವಿ. ಅಲ್ಲಿಂದ ಮೈಸೂರಿಗೆ ಹೋಗೋಣ, ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹಾಗೆ ಹೋಗ್ಬೇಕಾದ್ರೆ ಆನ್ ದ ವೇ ಎಳ್ನೀರು ಸಿಕ್ತು. ಎಳ್ನೀರು ಕುಡ್ಕೊಂಡು ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅವರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿರಲಿಲ್ಲ. ಬಟ್ ನಾನು ಹೋಗಿ ಸ್ವಲ್ಪ ದೂರ ಕೂತಿದ್ದೆ. ಆಮೇಲೆ ಅವರೇ ಬಂದರು. ಬಟ್ ಹೆಲ್ಮೆಟ್ನ ಉಲ್ಟಾ ಹಾಕ್ಕೊಂಡು ಬಂದರು ನನ್ನನ್ನು ನಗ್ಸೋಕ್ಕೋಸ್ಕರ. ಓಕೆ, ಅಲ್ಲಿಂದ ವರುಣ ಲೇಕ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನು 3 ಇಯರ್ಸ್ ಮೈಸೂರಲ್ಲೇ ಇದ್ದೆ. 3 ಇಯರ್ಸಿಂದನೂ ವರುಣ ಲೇಕ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾನೆ ಇದ್ವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಫೈನಲಿ ಇವಾಗ ಟೈಮ್ ಬಂತು, ಅದಕ್ಕೆ ಅಂತಲೇ ಹೋದ್ವಿ. ಬಟ್ ತುಂಬ ಅಂದರೆ ತುಂಬ ಬಿಸಿಲಿತ್ತು. ನಾವು ಮಧ್ಯಾಹ್ನ ಹೋಗಿರೋದ್ರಿಂದ ಗೇಮ್ ಅಂತೂ ಯಾವುದೂ ಆಡೋಕ್ಕಾಗಿಲ್ಲ. ಬಟ್ ಒಳಗಡೆ ಎಲ್ಲ ಹೋಗಿ ಫೋಟೋಸ್ ತೊಗೊಂಡು ವಿಡಿಯೋಸ್ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಗೇಮೆಲ್ಲ ಆಡಿದಿದ್ರೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನಾನು ನಿಮಗೆ ಇನ್ನು ಡೀಟೇಲಾಗಿ ರಿವ್ಯೂ ಹೇಳ್ತಾ ಇದ್ದೆ. ಬಟ್ ನೆಕ್ಸ್ಟ್ ಟೈಮ್ ಅಂತೂ ಗೇಮ್ನಂತೂ ಮಿಸ್ ಮಾಡಲ್ಲ, ನಿಮಗೆ ರಿವ್ಯೂ ಕೊಟ್ಟೇ ಕೊಡ್ತೀನಿ. ಗೇಮ್ ಆಡೋದಕ್ಕೆ ಟಿಕೆಟ್ ಪ್ರೈಸಸ್ ಎಲ್ಲ ಕಮ್ಮಿನಾ ಜಾಸ್ತಿನಾ, ಆಡ್ಬೋದಾ ಅಮೌಂಟ್ಗೆ ಎಲ್ಲನೂ ನೆಕ್ಸ್ಟು ವರುಣ ಲೇಕ್ದು ವಿಡಿಯೋ ಮಾಡಿದಾಗ ಅದರಲ್ಲೇ ಎಲ್ಲ ಹೇಳಿರ್ತೀನಿ. ನೀವು ಗೇಮ್ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ಹಾಗೆ ನಾನು ಬರ್ತಾ ಒಂದು ವಿಡಿಯೋ ಮಾಡಿಕೊಂಡೆ, ನನ್ನ ಹೇರೆಲ್ಲ ಕರೆಕ್ಟಾಗಿದೆಯಾ ಏನೋ ಅಂತ. ಇವ್ರು ಬಂದು ಹಿಂದೆಗಡೆಯಿಂದ ಹಾಗೆ ಫೇಸ್ ತೋರಿಸ್ಬಿಟ್ಟು ಹೋದರು. ಅಲ್ಲಿಂದ ಹೊರಟಾದ್ಮೇಲೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಡಾಲ್ಫಿನ್ ಹತ್ರನೇ ಇತ್ತು. ಸೊ ಅದಕ್ಕೆ ಅಲ್ಲಿಗೆ ಹೋದ್ವಿ. ಅಲ್ಲೇ ಪ್ಲ್ಯಾನ್ ಕೂಡ ಮಾಡಿದ್ವಿ, ಮೈಸೂರಲ್ಲೇ ಸ್ಟೇ ಮಾಡೋಣ ಅಂತ. ಮೊಬೈಲಲ್ಲಿ ಸರ್ಚ್ ಮಾಡಬೇಕಾದ್ರೆ ಡಾನ್ ಹೋಟೆಲ್ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಅಲ್ಲೇ ಸ್ಟೇ ಮಾಡಿದ್ವಿ. ರೂಮ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲೇ ನೋಡಿ ವಿಡಿಯೋ ಒಂದು ಕ್ಲಿಪ್ ಹಾಕಿದ್ದೀನಿ, ಸಿಂಪಲ್ ಕ್ಲಿಪ್ ಹಾಕಿದ್ದೀನಿ. ಆ್ಯಂಡ್ ರೂಮಿಗೆ ಹೋಗಿದ ತಕ್ಷಣ ರೆಡಿಯಾಗಿ ಹಾಗೆ ಮೈಸೂರು ಸುತ್ತಾಡ್ಕೊಂಬರೋಣ ಅಂತ ಒಂದಷ್ಟು ಫೋಟೋಸ್ನ ಕ್ಯಾಪ್ಚರ್ ಮಾಡಿದ್ವಿ, ವಿಡಿಯೋಸ್ ಮಾಡ್ಕೊಂಡ್ವಿ. ಅಲ್ಲಿಂದ ಹೊರಟ್ವಿ. ಹಾಗೆ ಹೊರಡ್ಬೇಕಾದ್ರೆ ಪೊಲೀಸವರು ಕುದುರೆಗಳ ಮೇಲೆ ಕುತ್ಕೊಂಡು ಹೋಗ್ತಾಯಿದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು. ನೋಡಿದ ತಕ್ಷಣ ಶಾಕ್ ಆಯಿತು. ಈ ವಿಡಿಯೋನ ಕ್ಯಾಪ್ಚರ್ ಮಾಡಬೇಕು ಪ್ಲೀಸ್, ನಿಧಾನಕ್ಕೆ ಹೋಗಿ ಅಂದಿದ್ದಕ್ಕೆ ಇವರು ನಿಧಾನಕ್ಕೆ ಹೋದರು. ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಅಲ್ಲಿಂದ ಬಂದು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿ ಆದ್ವಿ. ಹಾಗೆ ಕೇಕೆಲ್ಲ ತೊಗೊಂಡು ಬಂದಿದ್ವಿ ಅಲ್ಲಿಂದಾನೆ. ಆ್ಯಕ್ಚುಲಿ ತುಂಬ ಖುಷಿ ಅನ್ನಿಸ್ತು, ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಯಾವತ್ತೂ ಮರೆಯೋಕ್ಕಾಗಲ್ಲ. ಮೊದಲನೇ ವರ್ಷದ್ದು ಆ್ಯನಿವರ್ಸರಿ ಅಂದರೆ ಯಾರಿಗೆ ತಾನೇ ಖುಷಿ ಇರಲ್ಲ ಅಲ್ವಾ. ಹ್ಯಾಪಿ ಆ್ಯನಿವರ್ಸರಿ ಮೈ ಲವ್. ಹೀಗೆ ನಾವಿಬ್ಬರು ತುಂಬ ಖುಷಿಯಾಗಿ ಜೊತೆಯಾಗಿ 100 ವರ್ಷ ಬದುಕೋಣ. ನೀ ನನ್ನ ಲೈಫ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ಹೇ ಗಾಯ್ಸ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್, ಕಮೆಂಟ್. ಬಾಯ್ ಬಾಯ್.